ನಿಮ್ಮ ಹೆಸರು? ನನ್ನ ಹೆಸರು ಭೈರಪ್ಪ ನಾಯ್ಕ ಅಂತ. ನಾವು ಇಲ್ಲಿ ಹಗರ ತಾತ್ಕುಣಿ ಹತ್ರ. ನನಗೆ 85 ವರ್ಷ ಈಗ. ಅದಕ್ಕೋಸ್ಕರ ಭಕ್ತ ಪ್ರಹ್ಲಾದ ಚಿತ್ರದ್ದು ಡಾಕ್ಟರ್ ರಾಜ್ಕುಮಾರ್ ಧ್ವನಿಲೇ ಆಡಬೇಕು ಅಂತ. ನಾನಾರು ಕಶ್ಯಪ ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಿಥಿಯ ಮಕ್ಕಳ ಹಟ್ಟಹಾಸವನ್ನು ಸುಟ್ಟು ಆದಿತ್ಯ ಮಕ್ಕಳ ಹಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ತಲಾತಳ ರಸಾತಳ ಮಹಾತಳ ಪಾತಾಳ ಲೋಕವನ್ನೇ ಪಾದದಡಿಯಲ್ಲಿ ತೊಳೆಯಿಟ್ಟ ಮಹಾ ಪರಾಕ್ರಮಶಾಲಿ. ತಲೆ ಎತ್ತರೆ ಬೆಚ್ಚುವುದು ಬಾನು, ಅಡಿಸಿಟ್ಟರೆ ಬೆರೆಯುವುದು ಭೂಮಿ, ಕೈ ಎತ್ತರೆ ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಗೆ ನನ್ನಾಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕಚ್ಚಕ್ಕ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ಮನೆಯನ್ನೇ ಬೆಳಗಬೇಕಾದ ನನ್ನ ವಂಶದ ಆಶಾ ಜ್ಯೋತಿ, ಆ ಮಗನಿಂದಲೇ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ, ಇದೊಂದು ಬಾಳೆ, ಇದೊಂದು ಜನ್ಮವೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತಿ ನಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ಬಂದು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡುತ್ತಿದೆ. ಅದಾವ ಶಕ್ತಿ ಅವನಿಗೆ ಸೋಬರದಂತೆ ತಡೆಯುತ್ತಿದೆ. ಅದಾವ ಶಕ್ತಿ ನನ್ನನ್ನು ಮುಖಭಂಗ ಮಾಡಿ ತಲೆದಗ್ಗಿಸುವಂತೆ ಮಾಡುತ್ತಿದೆ. ಅವನೇ ಓ ದುಷ್ಟನೇ, ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಓ ಹರಿ, ಮಾಯಾವಿ, ವಂಚಕ, ಮೋಸಗಾರ, ಏನೂ ತಿಳಿಯದ ನನ್ನ ಮಗನ ಹೃದಯ ಅಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನವಂದಂತೆ ಹಾಡಿಸುತ್ತಿರುವೆಯ. ನೀನು ನಿಜವಾಗಲೂ ದೈವವೇ ಆಗಿದ್ದರೆ, ನಿನ್ನಲ್ಲಿ ದೈವ ಶಕ್ತಿ ಇದ್ದರೆ, ನೀನು ನನ್ನಂತೆಯೇ ಗಂಡದೆಯ ಗುಂಡುಗೆ ಇದ್ದರೆ, ನೀನು ಪರಮ ಪುರುಷೋತ್ತಮನೇ ಆಗಿದ್ದರೆ ಬಾ ನನ್ನೆದರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕಳ್ಳನ್ನು ಕಿತ್ತು ನನ್ನ ಕೊಳ್ಳಿಗೆ ಮಾಲೆಯನ್ನು ಹಾಕಿಕೊಳ್ಳದಿದ್ದರೆ ನಾನು ಇದನ್ನೇ ಕಚ್ಚುಬುವೆ ಅಲ್ಲ, ನಾನು ಇದನ್ನೇ ಕಚ್ಚುಬುವೆ ಅಲ್ಲ, ನಾನು ಇದನ್ನೇ ಕಚ್ಚುಬುವೆ ಅಲ್ಲ.